ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಎಲ್ಲ ಹೇಗಿದ್ರೆ, ಏನು ಮಾಡ್ತಿದ್ರೆ, ಹೇಗಿದೆ ನಿಮ್ಮ ದಿನಚರಿ ಅಂತ ಹೇಳ್ತಾ, ಸೊ ನಿನ್ನೆ ಒಂದು ಗಿಫ್ಟ್ ಕೊಟ್ಟಿದ್ದೆ ಗೈಸ್. ಎಲ್ಲ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಇಲ್ವೋ ಕಮೆಂಟ್ ಮಾಡಿ. ಸೊ ಗೈಸ್, ಇವಾಗ ಬಂದು ನಿನ್ನೆ ಮೇಯ್ನು RCB ಮ್ಯಾಚ್ ಇತ್ತು ಗೈಸ್. RCB ಮ್ಯಾಚ್ IPL ಸ್ಟಾರ್ಟ್ ಆಗಿದ್ದು ನಿನ್ನೆನೆ. ಸೊ RCB ಮ್ಯಾಚು ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಆಡಿದ್ರು. ಸೊ 15.4 ಬಾಲ್ಗೆ ಹೊಡೆದು ಬಿಸಾಕಿದ್ರು ಗೈಸ್. ಮ್ಯಾಚ್ ಫಿನಿಶ್ ಮಾಡಿದ್ರು. ನೆಕ್ಸ್ಟ್ ಲೆವೆಲಲ್ಲಂತೂ ಇದ್ದಾರೆ. ಅಂದರೆ ಟೀಮ್ ಮಾತ್ರ ನೆಕ್ಸ್ಟ್ ಲೆವೆಲು. ಸೊ ಹೋದ ಸತಿ ಕಪ್ಪೊಡೋದು, ಈ ಸತಿನೂ ಕಪ್ಪೊಡೆ ಎಲ್ಲ ಸಾಧ್ಯತೆಗಳು ಎದ್ದು ಕಾಣಿಸಿದೆ ಗೈಸ್. ಸೊ ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಹೊಡೆದು ಬಿಸಾಕಿದ್ರು ಗೈಸ್. ಸ್ಕೋರ್ ಮಾತ್ರ ನನಗೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ನೆನ್ನೆ RCB ಮ್ಯಾಚ್ ಜೊತೆಗೆ ನಾನೊಂದು ಸರ್ಪ್ರೈಸ್ ಗಿಫ್ಟ್ ಬೇರೆ ಕೊಟ್ಟೆ. ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ಸೊ ಫ್ಯಾಮಿಲಿಯವರೆಲ್ಲ ಖುಷಿ ಪಟ್ಟರು ಗೈಸ್. ಸೊ ಗಿಫ್ಟ್ ಹೇಗೆ ಕೊಟ್ಟೆ, ಏನು ಎತ್ತ ಯಾಕೆ ಕೊಟ್ಟೆ, ಸೊ ಗೈಸ್ ಇದಕ್ಕೆ ಎಲ್ಲ ಹೇಳ್ತೀನಿ ಗೈಸ್. ಸೊ ನೆಕ್ಸ್ಟ್ ಬರುತ್ತೆ ವಿಡಿಯೋ. ಸೊ ಗಾಯ್ಸ್, ನೆನ್ನೆ ತಾನೇ ಗಿಫ್ಟ್ ಕೊಟ್ಟಿದ್ದೆ. ಸೊ ನೋಡ್ಬೋದು, ಬೆಳಿಗ್ಗೆ ಟೈಮ್ ಸೆಟ್ ಮಾಡಿದ್ದೆ 8 ಗಂಟೆಗೆ. ಸೊ ಎದ್ದದ್ರ ಪಾಡಿಗೆ ಕೆಲಸ ಮಾಡ್ತಿದ್ದೆ. ಆಲ್ಮೋಸ್ಟ್ 8 ಕಾಲು ಆಗ್ತಿದೆ. ಸೊ ಗೈಸ್, ಇದರಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರೋ ಥರ ಸೆಟ್ ಮಾಡ್ಕೋಬೋದು ನೀವೇ ಎಲ್ಲ. ಸೊ ನೋಡಿ, ಸೊ ಕಂಪ್ಲೀಟಾಗಿ ಎಲ್ಲಿ ಯಾವ್ದು ಫಸ್ಟ್ ಕ್ಲೀನ್ ಮಾಡಬೇಕು, ಯಾವ್ದು ನೆಕ್ಸ್ಟ್ ಕ್ಲೀನ್ ಮಾಡಬೇಕು ಅಂತ ಸೆಟ್ ಮಾಡ್ಕೋಬೋದು. ಸೊ ಅದ್ರ ಪ್ರಕಾರ ಥಿಂಕ್ ಮಾಡ್ಕೊತಾ ಹೋಗುತ್ತೆ. ಸೊ ನಮ್ಗೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ. ಮತ್ತು ನಿನ್ನೆ ವೀಡಿಯೋದಲ್ಲಿ ಜಾಸ್ತಿ ಎಕ್ಸ್ಪ್ರೆಷನ್ ಮಾಡೋಕ್ಕಾಗಿಲ್ಲ ಗೈಸ್. ಸೊ ತುಂಬ ಕಡಿಮೆ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟಿದೆ. ಯಾಕಂದರೆ ಗೈಸ್ ಫುಲ್ಲು ಲೆಂತಿ ಆಗೋಗಿತ್ತು, ನನಗೆ ಗೊತ್ತಾಗ್ತಿತ್ತು. ಸೊ ಆಲ್ಮೋಸ್ಟು ನಾನು ಎಲ್ಲ ರಿವೀಲ್ ಮಾಡಿಸೋಷ್ಟೇ ಆಲ್ಮೋಸ್ಟ್ 20-25 ಮಿನಿಟ್ಸ್ ಹತ್ರ ಆಗಿದೆ ಅಂತ ಒಂದು ಕ್ಯಾಲ್ಕುಲೇಷನ್ ಸಿಕ್ತು. ಸೊ ಅದಕ್ಕೋಸ್ಕರ ಜಾಸ್ತಿ ಲೆಂತಿ ಮಾಡೋಕ್ಕೆ ಹೋಗಲಿಲ್ಲ. ಸೊ ಗೈಸ್, ಅದ್ರ ಬಗ್ಗೆ ಮಾತಾಡಬೇಕು ಅಂದರೆ ಸಿಂಪಲು. ದಯವಿಟ್ಟು ಮನೆ ಕಡೆ ನೋಡಿ ಒಂದು ಸ್ವಲ್ಪ. ಸೊ ಮನೆಯವರು ಹೇಗಿದ್ದಾರೆ, ಏನು ಎತ್ತ, ಯಾವ ಥರ, ಯಾವ ಪರಿಸ್ಥಿತಿಲಿದ್ದಾರೆ ಅಂತ. ಯಾಕೆ ಅಂದರೆ ನಾನು ಆ್ಯಕ್ಚುಲಿ ಮನೆಗೆ ಶಿಫ್ಟ್ ಆದಾಗಿಂದ ಲೈಕ್ ಬಾಡಿ ಪೇಯ್ನ್ ಅಂತ ಹೇಳ್ತಿದ್ರು. ಮತ್ತು ನಾನು 1-2 ಸತಿ ಮನೆ ಕ್ಲೀನ್ ಮಾಡಿದ್ದೀನಿ. ಸೊ ಒರೆಸ್ಕೊಟ್ಟಿದ್ದೀನಿ, ಕಸ ಗುಡಿಸಿದ್ದೀನಿ. ಸೊ ಗೈಸ್, ಅದು ತುಂಬ ಕಷ್ಟ. ಯಾಕಂದರೆ ನಮ್ಮದು ಬಂದು ಗೈಸ್ 3 ಪ್ಲೆಕ್ಸು. ಸೊ 3 ಫ್ಲೋರ್ ಎತ್ತತ್ರ ಇದೆ. ಸೊ 3 ಫ್ಲೋರ್ ಪ್ಲಸ್ 4 ಫುಲ್ಲು ಟಾಪ್ ಟು ಗ್ರೌಂಡ್ ಫ್ಲೋರ್ ಅಂದ್ಬಿಟ್ಟು ಫುಲ್ಲು ಟಾಪ್ವರೆಗೂ ನಮ್ಮದೇ ಕಂಟ್ರೋಲಲ್ಲಿರೋದು. ಸೊ ಹಂಗಾಗಿ ಏನಾಗುತ್ತೆ, ಫುಲ್ಲು ಮೇಲ್ಗಡೆಯಿಂದ ನೀವು ಕ್ಲೀನ್ ಮಾಡ್ಕೊತಾ ಬರಬೇಕು ಅಂದಾಗ ಸಿಕ್ಕಾಪಟ್ಟೆ ಹಿಂಸೆ ಆಗೋದು ಗೈಸ್ ಯಾರಿಗೆ ಆದ್ರೂ. ಸೊ ಸ್ವಲ್ಪ ಕಷ್ಟ, ತುಂಬ ಕಷ್ಟ ಅಂತಲೇ ಹೇಳ್ಬೋದು ಗೈಸ್. ಏನಾಗುತ್ತೆ ಗೊತ್ತಾ, ಇವಾಗ ಒಬ್ರಿಗೆ ಬಿಟ್ಟಿದ್ದೀವಿ ಕಂಟ್ರೋಲ್. ನಾನು ಬಂದು ಶಾಪ್ಗೆ ಹೋಗ್ಬಿಡ್ತೀನಿ. ಬೆಳಿಗ್ಗೆ ಹೋದರೆ ರಾತ್ರಿನೇ ಬರೋದು. ಸೊ ತಮ್ಮನೂ ಈ ಕೆಲಸ ಅಂದರೆ ಕೆಲಸ ಮಾಡ್ತಾಯಿಲ್ಲ. ಫ್ರೆಂಡ್ಸು ಕಾಲೇಜಿಗೆ ಅಂತ ಓಡಾಡ್ತಿರ್ತಾನೆ. ಮತ್ತು ಅಪ್ಪನೂ ಅಪ್ಪಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ನಡೀತಿದೆ. ಮತ್ತು ಇನ್ನೂ 1-2 ಥರ ಬಿಸ್ನೆಸ್ ಮಾಡ್ತಿದ್ದಾರೆ. ಸೊ ಇವಾಗ ಏನಾಗುತ್ತೆ, ಅವರು ಕಂಪ್ಲೀಟಾಗಿ ಹೋದಾಗ ಅಮ್ಮ ಒಬ್ಬರೇ ಮಾಡಬೇಕು. ಸೊ 4 ಜನ ಇರೋದ್ರಿಂದ ತುಂಬ ಕಷ್ಟ. ನಾವು ಯಾವತ್ತಾರ ಸಂಡೇಸು, ಫ್ರೈಡೇಸು, ಸ್ಯಾಟರ್ಡೇಸ್ ಈ ಥರ ಯಾವಾಗಾರ ಫ್ರೀಯಾಗಿದ್ದಾಗ ನಾವು ಮಾಡ್ಕೊಡ್ತೀವಿ. ಹಬ್ಬ ಎಸ್ಪೆಷಲಿ ಹಬ್ಬ ಇದ್ದಾಗ. ಸೊ ಏನಾಗುತ್ತೆ ಗೈಸ್, ಅದು ತುಂಬ ನನಗೂ ಬೇಜಾರು ಅನ್ನಿಸ್ತಿತ್ತು. ಮತ್ತು ತುಂಬ ಎಫೆಕ್ಟು ಗೈಸ್ ಅವೆಲ್ಲ. ಸೊ ಅದೇ ಆದಷ್ಟು ಕಂಟ್ರೋಲ್ ಮಾಡಿಸ್ಬೇಕು ಅಂತ ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಿದ್ದೆ. ಬಟ್ ಅದು ಕಾಲ ನಿನ್ನೆ ಕೂಡ ಬಂತು. ಸೊ ಗೈಸ್, ನಿಮಗೆಲ್ಲ ಏನು ಹೇಳ್ತೀನಿ ಅಂದರೆ ಗೈಸ್, ಆದಷ್ಟು ನೋಡಿ ಮನೇಲಿ ಹೆಂಗೆ ಏನು ಎತ್ತ ಎಲ್ಲ ವಿಚಾರಿಸ್ಕೊಳ್ಳಿ. ಸೊ ಯಾಕೆ ಅಂದರೆ ಇವಾಗ ನಮ್ಮ ಪೇರೆಂಟ್ಸ್ ಹೆಲ್ತ್ಗಿಂತ ಬೇರೆ ಇನ್ನೇನು ಮುಖ್ಯ ಅಲ್ಲ. ಸೊ ಫಸ್ಟು ಅವ್ರ ಹೆಲ್ತ್ ಚೆನ್ನಾಗಿದ್ದರೆ ನಾವೇನು ಬೇಕಾದ್ರೂ ಮಾಡ್ಬೋದು. ಸೊ ಓಕೆ, ಏನೋ ಮಾಡಲಿ, ಕೆಲಸ ಮಾಡ್ಕೊಂಡು ಇದು ಮಾಡಲಿ ಅಂದರೆ ಹುಷಾರಿಲ್ಲ ಅಂದ್ರೂ ಖರ್ಚು ಮಾಡಲೇಬೇಕು. ಸೊ ಆ ರೀತಿ. ಸೊ ಗೈಸ್, ಇವಾಗ ಇದೆಲ್ಲ ಯಾವ ರೀತಿ ತಂದರೆ ಏನು ಎತ್ತ ಎಲ್ಲ ಇನ್ಡೆಪ್ತಾಗಿ ಹೇಳೋಕ್ಕಾಗಲ್ಲ. ಯಾಕಂದರೆ ಇದನ್ನು ಸರ್ಪ್ರೈಸಾಗಿ ಬಿಟ್ಟಿದ್ದೀನಿ. ಸೊ ಅವ್ರಿಗೇನೆ ಪ್ರೈಸ್ ಗೊತ್ತಿಲ್ಲ. ನನ್ನ ಬ್ಲಾಗ್ ಅವ್ರು ಕಂಪಲ್ಸರಿ ನೋಡೋದ್ರಿಂದ ಪ್ರೈಸ್ ಒಂದು ಹೇಳೋಕ್ಕಾಗಲ್ಲ. ಸೊ ಕಂಡುಹಿಡಿದೆ ಪ್ರೈಸ್ ಎಷ್ಟಿರ್ಬೋದು, ಏನು ಎತ್ತ ಅಂತ ಕಮೆಂಟಲ್ಲಿ ನೋಡೋಣ. ಸೊ ಅದು ಆಮೇಲೆ ಬಂದು EMI ಹಾಕ್ಸಿರೋದು ನಾನು. ಸೊ ಯಾವುದೋ ಒಂದು ಕಾರ್ಡ್ ಇತ್ತು, ಅದು ಬರೀ ಆಫ್ಲೈನ್ ಪರ್ಚೇಸಿಗೆ ಮಾತ್ರ ಇತ್ತು. ಮತ್ತು ಕೆಲವೊಂದು ಲಿಮಿಟೆಡ್ ಸ್ಟೋರಲ್ಲಿ ಮಾತ್ರ ಇತ್ತು. ಸೊ ಇದನ್ನು ಕೂಡ ಪ್ರಮೋಟ್ ಮಾಡ್ತಾರದೆಲ್ಲ. ಸೊ ಅದಕ್ಕೆ ನಾನು ಯಾವ ಕ್ರೆಡಿಟ್ ಕಾರ್ಡು ಅಥವಾ ಯಾವ ಕ್ರೆಡಿಟ್ ಸಿಕ್ಕಿರೋದಂತೂ ಹೇಳ್ತಾ ಇಲ್ಲ. ಸೊ ಪ್ರಮೋಷನ್ ರೀತಿ ಏನೂ ಮಾಡ್ತಾಯಿಲ್ಲ. ಸೊ ಇದು ಪ್ಯೂರ್ಲಿ ನನ್ನ ಅಮೌಂಟಲ್ಲೇ ಕೊಡಿಸಿರೋ ಅಂಥದ್ದು. ಸೊ ಗೈಸ್, ಅದು ಹೋಗಿ ಕೊಡಿಸ್ದಾಗ ಆಲ್ಮೋಸ್ಟು ನನಗೆ ಕ್ರೆಡಿಟಲ್ಲಿ ಸಿಗುತ್ತೆ. ಸೊ ಬಟ್ ಇನ್ನೂ ಒಂದೇನು ಹೇಳ್ತೀನಿ ಅಂದರೆ, ಕ್ರೆಡಿಟ್ನ ಆದಷ್ಟು ಅವಾಯ್ಡ್ ಮಾಡಿ. ಸೊ ನಿಮ್ಮ ಹತ್ರ ಇದ್ದರೆ ಸೇವಿಂಗ್ಸ್ ಮಾತ್ರ ಇದು ಮಾಡಿ. ಮತ್ತು ನಿಮ್ಗೆ ಕಾನ್ಫಿಡೆನ್ಸ್ ಇದ್ದರೆ ನಾನು ತೀರಿಸಬಲ್ಲೆ, ಇಷ್ಟು ಅಮೌಂಟ್ ನಾನು ಕಟ್ಟಬಲ್ಲೆ ಅಂತ ಕ್ರೆಡಿಟಿಗೆ ಹೋಗಿ. ಸೊ ನೀವು ಬಿಸ್ನೆಸ್ ಮಾಡ್ತಿದ್ರು ಅಷ್ಟು, ಇದು ಮಾಡ್ತಿದ್ರು ಅಷ್ಟೇ. ಸೊ ನೋಡಿ ಗೈಸ್, ಇವಾಗ ನಾನು ಒಂದೇ ಒಂದು ಹೇಳ್ತೀನಿ. ಇವತ್ತು ಡೇಟ್ ಬಂದು 29. ಸೊ ನನಗೆ 2nd ಇಂದ 5th ನೆಕ್ಸ್ಟ್ ಮಂತು 2nd ಇಂದ 5th ಅಷ್ಟರಲ್ಲಿ ಮಿನಿಮಮ್ ಒಂದು 10,000 ಬೇಕು EMI ಕಟ್ಟೋಕ್ಕೆ. ಮತ್ತು ಅದು ಇದು ಎಕ್ಸೆಟ್ರಾ ಎಲ್ಲ ಒಂದು ಸ್ವಲ್ಪ ಕ್ಲಿಯರ್ ಮಾಡೋಕ್ಕೆ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಬೇಕು. 10,000 to 15,000 ಬೇಕು
ಆದರೂ ಲಾಸ್ಟ್ ಮಂತ್ ಎಂಡ್ ಬಂದುಬಿಟ್ಟಿದ್ದೀನಿ. ಸೊ ಅದು ಯಾವ ಧೈರ್ಯದ ಮೇಲೆ ಹೋಗಿ ಪರ್ಚೇಸ್ ಮಾಡಿದ್ನೋ, ಏನಕ್ಕೆ ಮಾಡಿದ್ನೋ, ಹೆಂಗೆ ಮಾಡಿದ್ನೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಗೈಸ್, ನಿಜವಾಗ್ಲೂ ಗೊತ್ತಿಲ್ಲ. ಸೊ ಧೈರ್ಯ ಹೆಂಗೆ ಗೊತ್ತು, ಯಾವ ಕಡೆಯಿಂದ ಗೊತ್ತು, ಹೆಂಗೆ ಏನು ಏನು ಗೊತ್ತಿಲ್ಲ. ಸೊ ನೋಡಿ, ಇವಾಗ ಇನ್ನೊಂದು 5 days ಇರಬೇಕು, 4 to 5 days. ಸೊ ಮುಗೀತು. ಸೊ ಅಲ್ಲಷ್ಟಲ್ಲ 10 to 15K ಅರೇಂಜ್ ಮಾಡಬೇಕು. ಹೆಂಗೆ ಮಾಡ್ತೀನಿ ಏನು ಏನೋ ಗೊತ್ತಿಲ್ಲ. ಬಟ್ ನನಗೇನಂದರೆ ಗೈಸ್, ಇವಾಗ ಗಿಫ್ಟ್ ಕೊಟ್ಟಾಗ ಖುಷಿ ಇತ್ತಲ್ಲ, ಆ ಮೂಮೆಂಟ್ ಇತ್ತಲ್ಲ, ಸೊ ಅದು ಮಾತ್ರ ನೆಕ್ಸ್ಟ್ ಲೆವೆಲು. ಆ ಸ್ಯಾಟಿಸ್ಫ್ಯಾಕ್ಷನ್ನ ನಾವು ಎಲ್ಲೂ ಇದು ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಏನಂದರೆ ಗೈಸ್, ಸೊ ಫಸ್ಟು ಗಿಫ್ಟ್ ಕೊಟ್ಟಿದಾಗ ಬಾಯಿಗೆ ಬಂದಂಗೆ ಹೋಗಿದ್ರು. ಸೊ ವೀಡಿಯೋ ಇದ್ದಾಗ ಒಂದು ಸ್ವಲ್ಪ ಲೇಟಾಗಿ ಬೈದರು. ಓಕೆ, ವೀಡಿಯೋ ಕ್ಲಿಪ್ ನಡೀತಿದೆ ಅಂತ. ಸೊ ವೀಡಿಯೋ ಇಲ್ಲದೆ ಇರಬೇಕಾದ್ರೆ ಅಂದರೆ ವೀಡಿಯೋಗೆ ಆಫ್ ಮಾಡಿ ಮೊಬೈಲ್ ಜೋಬಲ್ಲಿ ಇಟ್ಟಿದ್ದ ತಕ್ಷಣ ಸ್ಟಾರ್ಟ್ ಆಯಿತು. ಸೊ ಆದಮೇಲೆ ಒಬ್ಬರು ಅಂದರೆ ಬೈದರು. ಹೊಡೆಯೋದೆಲ್ಲ ನಮ್ಮ ಮನೇಲಿ ಬಿಟ್ಬಿಟ್ಟಿದ್ದಾರೆ ಸುಮಾರು ದಿವಸದಿಂದ. ಸೊ ಬೈದರು, ಏನು ತಿಕ್ಕೆ ಏನು ಎತ್ತ. ಆ್ಯಕ್ಚುಲಿ ನಮ್ಮ ಮನೇಲಿ ಏನು ಗೊತ್ತಾಗೈಸ್, ಒಂದು ದೊಡ್ಡ ಮಿಷಿನ್ ಇದೆ. ಸೊ ವೆಟ್ ಪ್ಲಸ್ ಡ್ರೈ ಎರಡೂ ಇದೆ. ಸೊ ಅದನ್ನು ಆ್ಯಕ್ಚುಲಿ ನಾವು ತಂದು ಆಲ್ಮೋಸ್ಟು 5 to 6 years ಮೇಲೆ ಇತ್ತು. ಅಲ್ಲಿ ಹಳೆ ಮನೇಲಿದ್ದಾಗಲೇ ತಂದಿದ್ದು. ಸೊ ಅದನ್ನು ನಾವು ಜಾಸ್ತಿ ಯೂಸೇ ಮಾಡ್ತಿಲ್ಲ. ಸೊ ಹೆವಿ ಭಾರ ಇರುತ್ತೆ ಅಂದ್ಬಿಟ್ಟು. ಸೊ ಆ ಇಂಟೆನ್ಷನ್ಗೆ ಇದು ಒಂದು ಬಂದರೆ ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ಅದು ಫ್ರೀ ಬಂದಿದ್ದು ಗೈಸ್, ಅದೇನು ಒಂದು ಅಮೌಂಟ್ ಏನು ಕೊಟ್ಟಿರಲ್ಲ. ಸೊ ಅದಕ್ಕೋಸ್ಕರ ಏನು ಅಂದರೆ ಆರಾಮಾಗಿ ವೆಯ್ಟ್ಲೆಸ್ ಇತ್ತು. ಸೊ ಹಂಗಾಗಿ ಮನೇಲಿ ಯೂಸ್ ಆಗುತ್ತೆ ಅಂತಂದೆ. ಬಟ್ ಅದಕ್ಕೆ ಬೈದರು. ಸೊ ಬೈದು ಸಿಕ್ಕಾಪಟ್ಟೆ ಬೈದಾದಮೇಲೆ ಲೈಕ್ ಆಮೇಲೆ ಈ ಪ್ರೈಸ್ನ ರಿವೀಲ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಸ್ಯಾಟಿಸ್ಫೈ ಆದರೂ, ಖುಷಿ ಆದರೂ, ಓಕೆ ಫೈನ್ ಏನೋ ಮಾಡಿದ್ದಾನೆ ಅಂತ. ಸೊ ಈ ರೀತಿ ಆಮೇಲೆ ಈ ಗಿಫ್ಟ್ ಕೊಟ್ಟಾಗ ಸ್ವಲ್ಪ ಖುಷಿಯಾಗಿ ಓಕೆ ಸ್ಯಾಟಿಸ್ಫೈ ಆಯಿತು, ಸ್ವಲ್ಪ ಕೆಲಸ ಕಡಿಮೆ ಆಯಿತು ಅಂತ. ಸೊ ನಾನು ಬಂದು ಇದೊಂದು ಫ್ಲೋರಿಗೆ ಸೆಟ್ ಮಾಡಿದ್ದೀನಿ ಈಗ. ಸೊ ಇವತ್ತು ಬೇರೆ ಹೊರಗಡೆ ಹೋಗ್ತಾಯಿದ್ದೀನಿ. ಸೊ ನಾಳೆ ವೀಡಿಯೋದಲ್ಲಿ ಈ ಕಂಪ್ಲೀಟಾಗಿ ಇದು ಬರುತ್ತೆ, ಏನದು ನಂಜನಗೂಡು ಜಾತ್ರೆ ಇದೆಯಂತೆ. ಸೊ ಅದು ಬಂದು ಇವತ್ತು ಮಿಡ್ನೈಟಿಂದ ಸ್ಟಾರ್ಟ್ ಆಗೋದು. ಸೊ ನಾನು ಇವತ್ತೇ ಇರುತ್ತೆ ಅಂತ ಅಂದ್ಕೊಂಡ್ರೆ ಇವಾಗ ಅಪ್ಪ ಅಂದರು ಮಿಡ್ನೈಟಿಂದ ನಾಳೆ ಬೆಳಿಗ್ಗೆ ಇರುತ್ತೆ ನಂಜನಗೂಡು ಜಾತ್ರೆ. ಸೊ ಹಂಗಾಗಿ ನಾಳೆ ಅಂತೂ ಟೆನಿಕಾಸ್ಟ್ ನನ್ನ ಪ್ರಕಾರ ಡೌಟೇ ಬಿಡೋಕ್ಕಾಗಂಥದ್ದು. ಸೊ ನೋಡ್ತೀನಿ. ಸೊ ನಾಳೆ ಬೇಡ ಗೈಸ್, ಇವತ್ತು ಫುಲ್ ಎಕ್ಸ್ಪ್ರೆಷನ್ ಆಯಿತು. ಓಕೆ, ನಾಳೆ ವಿಡಿಯೋದಲ್ಲಿ ನಂಜನಗೂಡು ಜಾತ್ರೆ ಅದು ಆದಷ್ಟು ಫುಲ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ ಏನಾಗುತ್ತೆ, ಏನು ಎತ್ತ, ಅಲ್ಲಿ ಜನ ಹೇಗಿರ್ತಾರೆ. ಸೊ ನನಗೆ ವ್ಲಾಗ್ ಮಾಡೋಕ್ಕಾಗುತ್ತೋ ಆಗಲ್ವೋ ಅದು ಏನು ನನಗೆ ಗೊತ್ತಿಲ್ಲ. ಸೊ ಜನ ಇರೋದ್ರ ಮುಂದೆ ಭಯ ಅಂತಲ್ಲ, ಸೊ ರಿಸ್ಕ್ ತಗೊಳಕ್ಕೆ ನಾನು ರೆಡಿ ಇರೋಲ್ಲ. ಸೊ ಹಂಗಾಗಿ ಲಾಸ್ಟ್ ಕನ್ಕ್ಲೂಷನ್ ಏನಂದರೆ ಗೈಸ್, ಸೊ ಫಸ್ಟು ದಯವಿಟ್ಟು ನಿಮ್ಮ ಮನೆ ಕಡೆ ನೋಡಿ, ಅಪ್ಪ ಅಮ್ಮ ಹೆಲ್ತು ಎಲ್ಲ ಅಂದರೆ ಒಂದು ಸ್ವಲ್ಪ ನೋಡಿ. ಯಾಕಂದರೆ ಇವಾಗ ನನ್ನ ಏಜ್ 25, ಅವ್ರಿಗೆ ಆಲ್ಮೋಸ್ಟ್ 50-40 ಕ್ರಾಸ್ ಆಗ್ತಿದೆ. ಸೊ ಹಂಗಾಗಿ ಸೊ ಮಧ್ಯದಲ್ಲಿ ಕೋವಿಡ್ಡು ನನ್ನ ಅಲಮಾರಿ ಏನೋ ಬಂದು ಒಂದು ಸ್ವಲ್ಪ ಅರ್ಧ ಏಜ್ನ ತಿನ್ಕೊಂಡು ಹೋಗೈತೆ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಕೋವಿಡ್ ಬಂದಾದಾಗಿಂದ ಜನ ಹೆಂಗೆ ವೀಕ್ ಆಗ್ತಿದ್ದಾರೆ, ಯಾವ ರೀತಿ ಆಗ್ತಿದ್ದಾರೆ ಅಂತ. ಸೊ ಹಂಗಾಗಿ ಕೋವಿಡ್ ಬಂದಿಲ್ಲ ಅಂದರೆ ತುಂಬ ಖುಷಿ ಗಾಯ್ಸು. ನಿಮ್ಮಷ್ಟು ಪುಣ್ಯವಂತರು ಇನ್ನು ಯಾರೂ ಇಲ್ಲ. ಯಾಕಂದರೆ ಆಲ್ಮೋಸ್ಟ್ ಇಂಡಿಯಾದಲ್ಲಿ 90% ಅಷ್ಟು ಜನಕ್ಕೆ ಬಂದು ಹೊಡ್ಕೊಂಡು ಹೋಗೈತೆ ಅಲ್ಲ. ಅಂದರೆ ಒಂದು ಸತಿ ಅದು ಹೆಂಗಿರುತ್ತೆ ಅಂತ ಟೇಸ್ಟ್ ತೋರಿಸ್ಬಿಟ್ಟು ಹೋಗಿರೋ ಥರ ಹೋಗೈತೆ. ಸೊ ಹೇಗಿರುತ್ತೆ ಅಂತ. ಸೊ ಹಂಗಾಗಿ ಅವಾಗ ಒಂದು ಸ್ವಲ್ಪ ವೀಕ್ ಆಗಿರ್ತಾರೆ. ಸೊ ವಿಚಾರಿಸ್ಕೊಳ್ಳಿ ಆದಷ್ಟು ಮನೆ ಕಡೆ ನೋಡಿ. ಬಿಸ್ನೆಸ್ ಎಲ್ಲ ಸೆಕೆಂಡ್ರಿ. ಸೊ ನಾವು ಚೆನ್ನಾಗಿದ್ದರೆ, ನಮ್ಮ ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ನಮ್ಮ ಫ್ಯಾಮಿಲಿ ಚೆನ್ನಾಗಿದ್ದರೆ ನೆಕ್ಸ್ಟು ಬಿಸ್ನೆಸ್ ಚೆನ್ನಾಗಿದ್ದರೆ ನಾವು ಹೌದು ಗೈಸ್ ಬಿಸ್ನೆಸ್ ಚೆನ್ನಾಗಿರಬೇಕು. ಬಟ್ ಏನು ಅಂದರೆ ಫ್ಯಾಮಿಲಿನೇ ಇವಾಗ ಖುಷಿಯಾಗಿಲ್ಲ, ಬೇಜಾರು ಅಂದಾಗ ನೀವು ಆ ಮೋಟಿವೇಟಲ್ಲಿ ಆ ವಾತಾವರಣದಲ್ಲಿ ನೀವು ಹೋಗ್ಬಿಟ್ಟು ನೆಕ್ಸ್ಟು ಬಿಸ್ನೆಸ್ನ ಎಲ್ಲಿಗೋ ತಗೊಂಡೋಗಿ ನಿಲ್ಸೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಒಂದೇ ಕೂಡಿ ಬರಬೇಕು. ಸೊ ಇವಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಖುಷಿಯಾಗಿರಬೇಕು. ಸೊ ಆ ಖುಷಿ ನೋಡಿದಾಗ ನಿಮಗೇನು ಅನಿಸುತ್ತೆ, ಓಕೆ ಬಿಸ್ನೆಸ್ಸಲ್ಲಿ ನಾನು ಏನಾದ್ರು ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ಇನ್ನೂ ಖುಷಿ ನೋಡಬೇಕು ಅಂತ ನಿಮಗೂ ಅನಿಸುತ್ತೆ. ಸೊ ಆ ಮೋಟಿವೇಟ್ ಆದಾಗ ಬಿಸ್ನೆಸ್ಸಿಗೆ ಆಟೋಮೆಟಿಕ್ಕಾಗಿ ಗ್ರೋತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಗ್ರೋತ್ ಆದಂಗೆ ನಿಮಗೂ ಒಳ್ಳೆಯದಾಗುತ್ತೆ. ಸೊ ಹಂಗಾಗಿ ಆದಷ್ಟು ಟ್ರೈ ಮಾಡಿ ಗೈಸ್. ಸೊ ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ಬರೀ ಎಕ್ಸ್ಪ್ರೆಷನ್ದೇ ಆಗಿತ್ತು ಗೈಸ್ತು. ಸೊ ಯಾರಿಗೆಲ್ಲ ಬೇಜಾರಾಗಿದೆ ಸಾರಿ, ಯಾರಿಗೆಲ್ಲ ಯೂಸ್ಫುಲ್ ಆಗಿದೆಯೋ ಥ್ಯಾಂಕ್ ಯು. ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಇಷ್ಟ. ಲವ್ ಯು ಗೈಸ್, ಟೇಕ್ ಕೇರ್, ಬಾಯ್.